1976 ಆದಮೇಲೆ ಜೂನ್ ತಿಂಗಳಲ್ಲಿ ಇಷ್ಟೊಂದು ಕಡಿಮೆ ಮಳೆ ಆಗಿದ್ದಿಲ್ಲ. 76 ನಂತರ ಜೂನ್ ಆವರೇಜ್ ಅಷ್ಟು ಕಡಿಮೆ ಮಳೆ ಆಗಿದೆ. 23ನಲ್ಲಿ ಸ್ವಲ್ಪ ಜುಲೈನಲ್ಲಿ ಒಂದಿಷ್ಟು ಮಳೆ ಬಂದಿತ್ತು 2023ನಲ್ಲಿ. ಆದರೆ 76ನಿಂದ ಜೂನ್ ಆವರೇಜು ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿರಲಿಲ್ಲ. ಜೂನ್ 1ರಿಂದ ಆಗಸ್ಟ್ 666 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ನಮಗೆ ಎಕ್ಸ್ಪೆಕ್ಟೆಡ್ ರೈನ್ಸ್ ಆನ್ ಆನ್ ಆವರೇಜ್ 666 ಮಿಲಿಮೀಟರ್. ಆದರೆ ನಮಗೆ ಈಗ ಆಗಿರ್ತಕ್ಕಂಥದ್ದು 465 ಮಿಲಿಮೀಟರ್. ಅದು ಕೂಡ ಎಲ್ಲ ಸ್ಪೊರಾಡಿಕ್ ರೈನ್, ಕಂಟಿನ್ಯೂಸ್ ಆಗಿ ಎಲ್ಲ ಕಡೆನೂ ಆಗಲಿಲ್ಲ. Against 666, we have received only 465 millimeters. ಇಂಟೀರಿಯರ್ ಕರ್ನಾಟಕ, ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ ಸೌತ್ ಇಂಟೀರಿಯರ್ 41% ಕಮ್ಮಿ ಆಗಿದೆ. ಮಲೆನಾಡಿನಲ್ಲಿ 35% ಮತ್ತು ಕರಾವಳಿ ಪ್ರದೇಶದಲ್ಲಿ 24% ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು. 24 ರಾಜ್ಯದ 29 ಜಿಲ್ಲೆಗಳ ಪೈಕಿ 190 ತಾಲೂಕು ಮಳೆ ಕೊರತೆಯಾಗಿದೆ ಮತ್ತು 13 ತಾಲೂಕು ತೀವ್ರ ಕೊರತೆಯಾಗಿದೆ, ಅಂದರೆ ಲಾರ್ಜ್ ಡಿಫಿಸಿಟ್. ನೂರ 90 ತಾಲೂಕಲ್ಲಿ ಕೊರತೆ, ಅಂದರೆ ನಾರ್ಮಲ್ ರೈನ್ಫಾಲ್ಗಿನ್ನ ಕಡಿಮೆ ಆಗಿರೋದು. ಅದರಲ್ಲಿ 13 ತಾಲೂಕಲ್ಲಿ ಸಿವಿಯರ್ ಆಗಿದೆ. ನಮಗೆ ಈಗ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. ಅದಕ್ಕೆ ಒಂದು ಮಾನದಂಡ ಇದೆ. ಕೇಂದ್ರ ಸರ್ಕಾರ 2020ರಲ್ಲಿ ಒಂದು ಡ್ರಾಫ್ಟ್ ಮ್ಯಾನ್ಯುಯಲ್ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ. ಆ ಡ್ರಾಫ್ಟ್ ಮ್ಯಾನ್ಯುಯಲ್ ಪ್ರಕಾರ ಟ್ರಿಗರ್ 1, ಟ್ರಿಗರ್ 2 ಹಾಗೆ ಅಂತೇಳಿ ಒಂದು ಡಿಫೈನ್ ಮಾಡಿದ್ದಾರೆ ಅವರು. ಟ್ರಿಗರ್ 1ನಲ್ಲಿ 3 ವಾರ ಕಂಟಿನ್ಯೂಸ್ ಆಗಿ ಡ್ರೈ ಸ್ಪೆಲ್ ಇರಬೇಕು. ಅಂದರೆ ಮಳೆ ಬರಬಾರದು 3 ವಾರ ಅಥವಾ ಇನ್ನೂ ಹೆಚ್ಚು, 3 ವಾರಕ್ಕಿಂತ ಹೆಚ್ಚು, ಮಿನಿಮಮ್ 3 ವೀಕ್ಸ್. ಅದನ್ನ ಕನ್ಸಿಡರ್ ಮಾಡಬೇಕು. ಟ್ರಿಗರ್ 2ನಲ್ಲಿ ಬಿತ್ತನೆಯ ಪ್ರಮಾಣ, ಸೋಯಿಂಗ್ ಪರ್ಸೆಂಟೇಜ್, ಬೆಳೆಗಳ ಸ್ಥಿತಿಗತಿ, 3ನೇದು ಮಣ್ಣಿನ ತೇವಾಂಶ, ಸಾಯಿಲ್ ಮಾಯಿಶ್ಚರ್, 4ನೇದು ಅಂತರ್ಜಲದ ಪ್ರಮಾಣ, 5ನೇದು ಕೆರೆಕಟ್ಟೆಗಳಲ್ಲಿ ಮತ್ತು ಅಣೆಕಟ್ಟುಗಳಲ್ಲಿ ನೀರಿನ ಪ್ರಮಾಣ. ಈ ಪ್ಯಾರಾಮೀಟರ್ಸ್ ಅನ್ನು ನೋಡಿ ನೀವು ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಬಹುದು. ಸೊ ಐ ರಿಪೀಟ್, ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಮಾಡಿದೆ. 2020ರಲ್ಲಿ ಡ್ರಾಟ್ ಮ್ಯಾನ್ಯುಯಲ್ ಅಂತೇಳಿ ಅವರು ಪ್ರಕಟಣೆ ಮಾಡಿದ್ದಾರೆ. ಅದರ ಪ್ರಕಾರ
ಕಂಟಿನ್ಯೂಸ್ ಆಗಿ 3 ವಾರ ಅಥವಾ ಅದಕ್ಕೂ ಹೆಚ್ಚು ಡ್ರೈ ಸ್ಪೆಲ್ ಇರಬೇಕು. ಬಿತ್ತನೆ ಪ್ರಮಾಣ, ಬಿತ್ತನೆ ಬೆಳೆಗಳ ಸ್ಥಿತಿ, ಸಾಯಿಲ್ ಮಾಯಿಶ್ಚರ್, ಅಂತರ್ಜಲ ಪ್ರಮಾಣ ಮತ್ತು ಕೆರೆ ಕಟ್ಟೆಗಳಲ್ಲಿ ನೀರಿರ್ತಕ್ಕಂಥದ್ದು ಹಾಗೂ ಅಣೆಕಟ್ಟುಗಳಲ್ಲಿ ನೀರಿರ್ತಕ್ಕಂಥದ್ದು ಇದು ಪ್ಯಾರಾಮೀಟರ್ಸ್. ಈ ಪರ್ಸೆಂಟೇಜ್ಗಳನ್ನು ನೋಡಿಕೊಂಡು ನಾವು ವೆದರ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಈಸ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಅಫೆಕ್ಟೆಡ್ ಆರ್ ನಾಟ್ ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೇವೆ. ನಮಗೆ 134 ತಾಲೂಕು ಈ ಫಸ್ಟ್ ಫೇಸ್ನಲ್ಲಿ ಈ ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದಕ್ಕೆ ಅಂದಾಜು ಕ್ವಾಲಿಫೈ ಆಗಬಹುದು ಅಂತೇಳಿ ನಾವು ನಮಗೆ ಸಿಕ್ಕಿದ್ದ ಡೇಟಾ ಪ್ರಕಾರ ಅಂದಾಜು ಮಾಡಿದೋ 134. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ, ಆಕ್ಚುಯಲ್ಸ್ ಏನಿದೆ ಅಂತೇಳಿ ಈ ನಾನು ಹೇಳಿದ ಪ್ಯಾರಾಮೀಟರ್ಸ್ಗಳನ್ನ ನೋಡೋದಕ್ಕೆ 134 ತಾಲೂಕಿಗೆ ಟೀಮ್ಗಳನ್ನು ಕಳಿಸಿದ್ದು. ಡಿಸಿಗಳು ಅವರು ಅಲ್ಲಿನ ನಮ್ಮ ರೆವಿನ್ಯೂ ಆಫೀಸರ್ಸ್ ಎಲ್ಲ ಆ ಗ್ರೌಂಡ್ ಟ್ರೂತಿಂಗ್ ಮಾಡಿದಾಗ 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 ದೇ ಹ್ಯಾವ್ ಕ್ವಾಲಿಫೈಡ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಅಫೆಕ್ಟೆಡ್ ಏರಿಯಾ. ಈಗ 101 ಆದ್ಮೇಲೆ ಇನ್ನು ಮಿಕ್ಕಿದೆಲ್ಲ ಏನು, ಮಿಕ್ಕಿದ ತಾಲೂಕು ಆಟೋಮೆಟಿಕ್ ಆಗಿ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ತಾಲೂಕುಗಳು ಕೂಡ ಡ್ರಾಟ್ ಅಫೆಕ್ಟೆಡ್ ಇದಾವೆ, ಅವಾಗ ಅದು ಯಾವಾಗ ಡಿಕ್ಲೇರ್ ಮಾಡ್ತೀರಾ ಅಂತ ಕೇಳಬಹುದು. ಅದರಲ್ಲಿ ಈ 101ರಲ್ಲಿ ಸಿವಿಯರ್ ಅಂಡ್ ಮಾಡರೇಟ್ ಅಂತ 2 ಕ್ಯಾಟಗರಿ ಇದೆ. ಅದು ಲಿಸ್ಟ್ ಎಲ್ಲ ಕೊಡ್ತೀನಿ ನಾನು ನಿಮಗೆ. ಐ ವಿಲ್ ಗಿವ್ ಯು ಪ್ರಿಂಟ್ ಇದು ಮಾಡ್ಕೊಂಡಿದ್ದೀರಾ. 89 ತಾಲೂಕಸು ಸಿವಿಯರ್ ಇದೆ. ಔಟ್ ಆಫ್ 101 ತಾಲೂಕಾಸ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಅಫೆಕ್ಟೆಡ್, 89 ತಾಲೂಕಲ್ಲಿ ಸಿವಿಯರ್ ಇದೆ ಮತ್ತು 13 ತಾಲೂಕಿನಲ್ಲಿ ಮಾಡರೇಟ್ ಇದೆ. 12. ಆಮೇಲೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಈಗ ನಮ್ಮಲ್ಲಿ ಏನಾಗಿದೆ, ಏನು ಈ ತಾಲೂಕು ಆಗಿಲ್ಲ, ಡಿಕ್ಲೇರ್ ಆಗಿಲ್ಲ, ಆ ತಾಲೂಕು ಡಿಕ್ಲೇರ್ ಆಗಿಲ್ಲ ಅಂತದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ, ಮಳೆ ಆಗಿಲ್ಲ ಅಂತೇಳಿ. ಇಡೀ ರಾಜ್ಯದಲ್ಲೇ ಆಗಿಲ್ಲ ಅಂದಾಗ ಅಲ್ಲಿ ಇಲ್ಲಿ ಒಂದು ಚೂರು ಮಳೆ ಆಗಿರ್ಬೋದು. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ಈ 101 ಡಿಕ್ಲೇರ್ ಆಗಿದ್ಮೇಲೆ ಈಗ ಫಸ್ಟ್ ಫೇಸಲ್ಲಿ, ನೆಕ್ಸ್ಟ್ ಫೇಸಲ್ಲಿ ಇದನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. 15 ಎವ್ರಿ 15 ಡೇಸ್ ರಿವ್ಯೂ ಮಾಡ್ತೀವಿ. ಎವ್ರಿ 15 ಡೇಸ್ ಅಲ್ಲಿ ಯಾವ್ಯಾವ ತಾಲೂಕ ಈ ಪ್ಯಾರಾಮೀಟರ್ಸ್ ಒಳಗಡೆ ಬರುತ್ತೆ, ಸಿವಿಯರ್ ಆರ್ ಮಾಡರೇಟ್, ಆ ತಾಲೂಕುಗಳನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ನಮಗೇನು ನಮ್ಮ ತಾಲೂಕ ಆಗಿಲ್ಲ, ಡಿಕ್ಲೇರ್ ಆಗಿಲ್ಲ ಅಂತ ಆತಂಕ ಬೇಡ. ಎವ್ರಿ 15 ಡೇಸ್ ನಾವು ರಿವ್ಯೂ ಮಾಡ್ತೀವಿ. ಯಾವ ತಾಲೂಕುಗಳು ಬಿಟ್ಟು ಹೋಗಿದೆ ಅದನ್ನೆಲ್ಲ ನಾವು ಗ್ರೌಂಡ್ ಟ್ರೂತಿಂಗ್ ಮಾಡಿ ಮತ್ತೆ ಅದು ಆ ಪ್ಯಾರಾಮೀಟರ್ಸ್ಗೆ ಕ್ವಾಲಿಫೈ ಆದರೆ ಅವುಗಳನ್ನು ಕೂಡ ನಾವು ಡಿಕ್ಲೇರ್ ಮಾಡ್ತೀವಿ.